ಭಾರತದ ಇತಿಹಾಸ ದ್ವಿತೀಯ PUC ಅಧ್ಯಾಯ 4.8 ರಾಷ್ಟ್ರಕೂಟರು. 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ರಾಷ್ಟ್ರಕೂಟರ ರಾಜಲಾಂಛನ ಯಾವುದು? ಉತ್ತರ ಗರುಡ. ಪ್ರಶ್ನೆ 2. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಮಾನ್ಯಕೇಟ. ಪ್ರಶ್ನೆ 3. ರಾಷ್ಟ್ರಕೂಟರ ಮೊದಲ ದೊರೆ ಯಾರು? ದಂತಿದುರ್ಗ. ಪ್ರಶ್ನೆ 4. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು? ಅಮೋಘವರ್ಷ ನೃಪತುಂಗ. ಪ್ರಶ್ನೆ 5. ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾರು? ಸುಲೈಮಾನ್. ಪ್ರಶ್ನೆ 6. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು? ಕವಿರಾಜಮಾರ್ಗ. ಪ್ರಶ್ನೆ 7. ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗಿತ್ತು? ಪೊನ್ನ. ಪ್ರಶ್ನೆ 8. ಪೊನ್ನನಿಗೆ ಆಶ್ರಯ ನೀಡಿದವರು ಯಾರು? ಉತ್ತರ ಮೂರನೇ ಕೃಷ್ಣ. ಪ್ರಶ್ನೆ 9. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಪಂಪ. ಪ್ರಶ್ನೆ 10. ಪಂಪನಿಗೆ ಆಶ್ರಯ ನೀಡಿದವರು ಯಾರು? ಉತ್ತರ ಅರಿಕೇಶರಿ. ಇವು 1 ಅಂಕದ ಪ್ರಶ್ನೋತ್ತರಗಳಾಗಿವೆ. ಇನ್ನು 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅದರಲ್ಲಿ 1. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಎಲ್ಲಿ ನಿರ್ಮಿಸಿದರು? ಉತ್ತರ 1ನೇ ಕೃಷ್ಣ, ಎಲ್ಲೋರಾದಲ್ಲಿ. ಪ್ರಶ್ನೆ 2. ಧ್ರುವನ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಿರಿ. ಉತ್ತರ ಧಾರಾವರ್ಷ, ಕಲಿವಲ್ಲಭ, ಶ್ರೀವಲ್ಲಭ, ನರೇಂದ್ರದೇವ. ಇದರಲ್ಲಿ ಯಾವುದಾದರೂ 2 ಉತ್ತರಗಳನ್ನು ಬರೆಯಬೇಕು. ಪ್ರಶ್ನೆ 3. ಮೂರನೇ ಗೋವಿಂದನ ಯಾವುದಾದರೂ 2 ಬಿರುದುಗಳನ್ನು ತಿಳಿಸಿರಿ. ಉತ್ತರ ಶ್ರೀವಲ್ಲಭ, ಜಗತ್ತುಂಗ, ತ್ರಿಭುವನಧವಳ, ಪ್ರಭುತವರ್ಷ. ಇದರಲ್ಲಿ ಯಾವುದಾದರೂ 2 ಬರೆಯಿರಿ. ಪ್ರಶ್ನೆ 4. ಅಮೋಘವರ್ಷನ ಯಾವುದಾದರೂ 2 ಬಿರುದುಗಳನ್ನು ಬರೆಯಿರಿ. ಉತ್ತರ ನೃಪತುಂಗ, ಅತಿಶಯಧವಳ, ವೀರನಾರಾಯಣ, ರಟ್ಟಮಾರ್ತಾಂಡ ಮುಂತಾದವುಗಳು. ಇದರಲ್ಲಿ ಕೇವಲ 2 ಉತ್ತರಗಳನ್ನು ಬರೆಯಬೇಕು. ನಾನು ಹೆಚ್ಚಿನ ಜ್ಞಾನಕ್ಕಾಗಿ ಹೆಚ್ಚಿನವುಗಳನ್ನು ವಿವರಣೆಯನ್ನು ನೀಡಿದ್ದೇನೆ. ಪ್ರಶ್ನೆ 5. ಪೊನ್ನನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿರಿ. ಉತ್ತರ ಶಾಂತಿನಾಥ ಪುರಾಣ, ಭುವನೈಕ್ಯ ರಾಮಾಭುದಯ. ಪ್ರಶ್ನೆ 6. ಪಂಪನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿರಿ. ವಿಕ್ರಮಾರ್ಜುನ ವಿಜಯ, ಪಂಪಪಾರತ, ಆದಿಪುರಾಣ. ಇನ್ನು ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅಂದರೆ 5 ಅಂಕದ ಪ್ರಶ್ನೆಗಳಾಗಿವೆ. ಅದರಲ್ಲಿ 1. ಮೂರನೇ ಗೋವಿಂದನ ಸಾಧನೆಗಳನ್ನು ವಿವರಿಸಿರಿ. ಉತ್ತರ ಧ್ರುವನ ಮಗನಾದ ಮೂರನೇ ಗೋವಿಂದ ಸಾಮಾನ್ಯ ಶಕೆ 793ರಲ್ಲಿ ಅಧಿಕಾರಕ್ಕೆ ಬಂದನು. ತನ್ನ ತಮ್ಮ ಸ್ತಂಭನ ದಂಗೆಯನ್ನು ಹತ್ತಿಕ್ಕಿದನಲ್ಲದೆ ಅವನಿಗೆ ಸಹಾಯ ಮಾಡಿದ್ದ ಗಂಗರು ಮತ್ತು ಪಲ್ಲವರನ್ನು ಸೋಲಿಸಿದನು. ಉತ್ತರ ಭಾರತದಲ್ಲಿ ಪ್ರತಿಹಾರದ ನಾಗಭಟ್ಟ, ಬಂಗಾಲದ ಧರ್ಮಪಾಲ ಮತ್ತು ಕನೋಜಿನ ಚಕ್ರಾಯುಧರನ್ನು ಸೋಲಿಸಿದನು. ಮೂರನೇ ಗೋವಿಂದನ ಸೈನ್ಯವು ಹಿಮಾಲಯದವರೆಗೂ ಸಾಗಿ ಅವನ ಅಶ್ವಗಳು ಅಲ್ಲಿನ ತಪ್ಪಲಿನ ನೀರನ್ನು ಕುಡಿದರೆ ಆತನ ಗಜಗಳು ಗಂಗಾ ಜಲದಲ್ಲಿ ಮಿಂದವೆಂದು ಶಾಸನಗಳು ತಿಳಿಸುತ್ತವೆ. ಗಂಗರು ಪಾಂಡ್ಯರು ಮತ್ತು ಕೇರಳದ ಅರಸರನ್ನು ಸೋಲಿಸಿದನು. ಪಲ್ಲವ ದೊರೆ ದಂತಿವರ್ಮನನ್ನು ಸೋಲಿಸಿದನು. ಇವನ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಕನ್ಯಾಕುಮಾರಿ ಮತ್ತು ಪಶ್ಚಿಮದ ಸೌರಾಷ್ಟ್ರ, ಪೂರ್ವದ ಬಂಗಾಳದವರೆಗೂ ವಿಸ್ತರಣೆಗೊಂಡಿತ್ತು. ಈತನಿಗೆ ಜಗತ್ತುಂಗ, ಪ್ರಭುತವರ್ಷ, ಶ್ರೀವಲ್ಲಭ, ತ್ರಿಭುವನಧವಳ ಎಂಬ ಬಿರುದುಗಳನ್ನು ಹೊಂದಿದ್ದನು.
ಇಷ್ಟು ಮೂರನೇ ಗೋವಿಂದನ ಸಾಧನೆಗಳ ಬಗ್ಗೆ ಕುರಿತು ಬರೆಯಬೇಕು. ಇನ್ನು ಪ್ರಶ್ನೆ 2, ಅಮೋಘ ವರ್ಷನ ಸಾಧನೆಗಳನ್ನು ವಿವರಿಸಿರಿ. ಉತ್ತರ: ಮೂರನೇ ಗೋವಿಂದನ ಮಗನಾದ ಅಮೋಘ ವರ್ಷ ಸಾಮಾನ್ಯ ಶಕೆ 814ರಲ್ಲಿ ಅಧಿಕಾರಕ್ಕೆ ಬಂದ ರಾಷ್ಟ್ರಕೂಟ ದೊರೆಗಳಲ್ಲಿ ಶ್ರೇಷ್ಠನೆಂದು ಪರಿಗಣಿಸಲಾಗಿದೆ. ಸಾಮಾನ್ಯ ಶಕೆ 830ರಲ್ಲಿ ವೆಂಗಿ ಚಾಲುಕ್ಯರ ದೊರೆ ಮೂರನೇ ಗುಣಗ ವಿಜಯಾದಿತ್ಯನನ್ನು ಸೋಲಿಸಿದನು. ಇವನ ದಂಡನಾಯಕ ಬಂಕೇಶ ಗಂಗರನ್ನು ಸೋಲಿಸಿ ಹಲವು ಪ್ರದೇಶಗಳನ್ನು ಆಕ್ರಮಿಸಿದನು. ಸಾಮಾನ್ಯ ಶಕೆ 856ರಲ್ಲಿ ರಾಜರಾಮುಡ ಕದನದಲ್ಲಿ ನೀತಿ ಮಾರ್ಗ ಎರೆಗಂಗನಿಂದ ಸೋತನು. ನಂತರ ಸಂಘರ್ಷ ಕೈಬಿಟ್ಟು ಗಂಗರು ವೆಂಗಿ ಚಾಲುಕ್ಯರು ಮತ್ತು ಪಲ್ಲವರೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸಿದನು. ಅಂಗ, ವಂಗ, ಮಗಧ, ಮಾಳ್ವ, ವೆಂಗಿ ರಾಜ್ಯಗಳ ಅರಸರಿಂದ ಗೌರವಿಸಲ್ಪಟ್ಟನೆಂದು ನೀಲಗುಂದ ಮತ್ತು ಶಿರೂರು ಶಾಸನಗಳು ಹೇಳಿವೆ. ಯುವರಾಜ ಕೃಷ್ಣನ ದಂಗೆಯನ್ನು ಬಂಕೇಶ ದಮನ ಮಾಡಿದನು. ಇದರ ನೆನಪಿಗಾಗಿ ಅಮೋಘ ವರ್ಷನು ಬಂಕಾಪುರವನ್ನು ನಿರ್ಮಿಸಿ ಬಂಕೇಶನನ್ನು ಬನವಾಸಿಯ ರಾಜ್ಯಪಾಲನನ್ನಾಗಿ ಮಾಡಿದನು. ಧರ್ಮ ಸಹಿಷ್ಣುತೆ ಉಳ್ಳವನಾಗಿದ್ದ ಈತನು ರಾಜ್ಯದ ಜನರನ್ನು ಕ್ಷಾಮದಿಂದ ಪಾರು ಮಾಡಲು ಬರಗಾಲದಿಂದ ಪಾರು ಮಾಡಲು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕೈ ಬೆರಳನ್ನು ಅರ್ಪಿಸಿದನೆಂದು ಸಂಜನ ಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಸ್ವತಃ ಪಂಡಿತನಾದ ಇವನು ಪ್ರಶ್ನೋತ್ತರ ರತ್ನಮಾಲಾ ಕೃತಿಯನ್ನು ರಚಿಸಿದನು. ಜಿನಸೇನಾಚಾರ್ಯ, ಮಹಾವೀರಾಚಾರ್ಯ, ಶಕ್ತಾಯನರಿಗೆ ರಾಜಾಶ್ರಯವನ್ನು ನೀಡಿದ್ದನು. ಶ್ರೀವಿಜಯನು ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ ಈ ಕಾಲಕ್ಕೆ ಸೇರಿದ್ದಾಗಿದೆ. ಸಾಮಾನ್ಯ ಶಕೆ 851ರಲ್ಲಿ ಅರಬ್ ಪ್ರವಾಸಿಗ ಸುಲೈಮಾನ್ ಈ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಇದು ಒಂದು ಎಂದು ಹೇಳಿದ್ದಾನೆ. ವೀರನಾರಾಯಣ, ಶ್ರೀವಲ್ಲಭ, ರಟ್ಟಮಾರ್ತಾಂಡ ಈತನ ಬಿರುದುಗಳಾಗಿವೆ. ಇವಿಷ್ಟು ಅಮೋಘ ವರ್ಷನ ಸಾಧನೆಗಳಾಗಿವೆ. ಇನ್ನು ಪ್ರಶ್ನೆ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30-40 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದು 10 ಅಂಕದ ಪ್ರಶ್ನೆಗಳಾಗಿವೆ. ಇನ್ನು 1ನೇದು, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿರಿ. ಉತ್ತರ: ಧರ್ಮ. 1ನೇ ಅಂಶ, ರಾಷ್ಟ್ರಕೂಟರು ಧರ್ಮ ಸಹಿಷ್ಣುತೆ ಉಳ್ಳವರಾಗಿದ್ದರು. ವೈದಿಕರಾಗಿದ್ದರೂ ಜೈನ ಬೌದ್ಧ ಧರ್ಮಗಳಿಗೆ ರಾಜಾಶ್ರಯವನ್ನು ನೀಡಿದ್ದರು. ಬ್ರಾಹ್ಮಣರು ಯಜ್ಞ ಯಾಗಾದಿಗಳಲ್ಲಿ ತೊಡಗಿದ್ದು ದಾನ ದತ್ತಿಗಳೊಂದಿಗೆ ಗೌರವಿಸಲ್ಪಡುತ್ತಿದ್ದರು. ಅಮೋಘ ವರ್ಷ ನೃಪತುಂಗನು ಕೊಲ್ಲಾಪುರದ ಮಹಾಲಕ್ಷ್ಮಿಯ ಭಕ್ತನಾಗಿದ್ದನು. ನೆಕ್ಸ್ಟ್ ಪಾಯಿಂಟ್, ಸಾಹಿತ್ಯ. ರಾಷ್ಟ್ರಕೂಟರು ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು. ಕನ್ನಡ ಶಿಲಾಶಾಸನಗಳು ಹೇರಳವಾಗಿದ್ದು ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಕೃತಿಗಳಲ್ಲಿ ರಚಿಸಲ್ಪಟ್ಟವು. ಶ್ರೀ ವಿಜಯನ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ. ಪನ್ನ ಉಭಯ ಕವಿ ಚಕ್ರವರ್ತಿ, ಶಾಂತಿನಾಥ ಪುರಾಣ ಮತ್ತು ಭುವನೈಕ್ಯ ರಾಮಾಭುದಯ, ಪಂಪ ಆದಿಕವಿ, ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ, ಅನಂತರ ಶಿವಕೋಟಾಚಾರ್ಯ ಹಳೆಕನ್ನಡದ ಮೊದಲ ಗದ್ಯ ಒಡ್ಡಾರಾಧನೆ. ಅಮೋಘ ವರ್ಷ ಕವಿರಾಜ ಎಂಬ ಬಿರುದನ್ನು ಹೊಂದಿದವನು. ಪ್ರಶ್ನೋತ್ತರ ರತ್ನಮಾಲಾ, ಜಿನಸೇನಾಚಾರ್ಯ ಪಾರ್ಶ್ವಾಭುದಯ, ಆದಿಪುರಾಣ, ಮಹಾವೀರಾಚಾರ್ಯನು ಗಣಿತ ಸಾರ ಸಂಗ್ರಹ ಎಂಬ ಮುಂತಾದ ಸಾಹಿತ್ಯ ಕೃತಿಗಳು ಈ ಕಾಲಕ್ಕೆ ಸೇರಿದವುಗಳಾಗಿವೆ. ನೆಕ್ಸ್ಟ್ ಪಾಯಿಂಟು, ಕಲೆ ಮತ್ತು ವಾಸ್ತುಶಿಲ್ಪ. 1ನೇದು, ಎಲ್ಲೋರ
ಒಂದನೇ ಕೃಷ್ಣ ಇಲ್ಲಿ ನಿರ್ಮಿಸಿದ ಕೈಲಾಸನಾಥ ದೇವಾಲಯದಲ್ಲಿ ರಾವಣ ಕೈಲಾಸ ಪರ್ವತ ಎತ್ತುತ್ತಿರುವ ದೃಶ್ಯ ಅದ್ಭುತವಾಗಿದೆ. ಡಾಕ್ಟರ್ ವಿ.ಎ. ಸ್ಮಿತ್ ರವರು ಈ ದೇವಾಲಯವನ್ನು ಜಗತ್ತಿನ ಅತ್ಯದ್ಭುತ ಕಲಾಕೃತಿ ಎಂದಿದ್ದಾರೆ. ಅಲ್ಲದೆ ರಾವಣ ಗುಹೆ, ದಶಾವತಾರ ಗುಹೆ, ರಾಮೇಶ್ವರ ಗುಹೆ, ದುಮಾರಲೇನ ಗುಹೆಗಳು ಇಲ್ಲಿನ ಇತರ ದೇವಾಲಯಗಳಾಗಿವೆ. ನೆಕ್ಸ್ಟ್ ಪಾಯಿಂಟ್, ಎಲಿಫೆಂಟ. ಹಿಂದೆ ಗೋವಕಪುರಿ ಎಂದು ಹೆಸರಿದ್ದ ಸ್ಥಳವನ್ನು ಪೋರ್ಚುಗೀಸರು ಎಲಿಫೆಂಟಾ ಎಂದು ಕರೆದರು. ಇಲ್ಲಿನ ತ್ರಿಮೂರ್ತಿ ವಿಗ್ರಹ, ಅರ್ಧನಾರೀಶ್ವರ, ಶಿವಪಾರ್ವತಿ ಉಬ್ಬ ಶಿಲ್ಪಗಳು ಸುಂದರವಾಗಿವೆ. ಇವು ಇವರ ಚಿತ್ರಕಲೆಗೂ ಪ್ರೋತ್ಸಾಹ ನೀಡಿದ್ದರು. ನೆಕ್ಸ್ಟು ಪ್ರಶ್ನೆ 5, ಹೊಂದಿಸಿ ಬರೆಯಿರಿ. ಒಂದನೇದು ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯ, ಎರಡನೇದು ಪಂಪ ಆದಿಕವಿ, ಮೂರನೇದು ಸುಲೈಮಾನ್ ಅರಬ್ ಪ್ರವಾಸಿಗ, ನಾಲ್ಕನೇದು ಪೊನ್ನ ಉಭಯ ಕವಿ ಚಕ್ರವರ್ತಿ, ಐದನೇದು ಅಮೋಘ ವರ್ಷ ಪ್ರಶ್ನೋತ್ತರ ರತ್ನಮಾಲ. ಇವುಗಳನ್ನು ಹೊಂದಿಸಿ ಬರೆಯಲಾಗಿದೆ. ಇದನ್ನು ಹಿಂದೆ ಮುಂದೆ ಕೊಟ್ಟಿರ್ತಾರೆ, ನೀವು ಅದನ್ನು ಎಕ್ಸಾಮ್ದಲ್ಲಿ ಹೊಂದಿಸಿ ಬರೆಯಬೇಕಾಗುತ್ತದೆ. ಇಷ್ಟು ಈ ರಾಷ್ಟ್ರಕೂಟರ ಬಗ್ಗೆ ನೀವು ಪ್ರಶ್ನೋತ್ತರಗಳನ್ನು ಸರಿಯಾಗಿ ಉತ್ತರಿಸಬೇಕು. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.